ಬೆಂಗಳೂರಿನಲ್ಲಿ ನಕಲಿ ತುಪ್ಪದ ಹಾವಳಿ ಅಥವಾ ಮಾಫಿಯಾ ವಿಪರೀತವಾಗಿ ಜಾಸ್ತಿ ಆಗಿದೆ ಅನ್ನುವಂತಹ ಆರೋಪ ಸಾರ್ವಜನಿಕರಲ್ಲಿ ಕೇಳಿಬಂದಿತ್ತು. ಸೊ ಈ ವಿಚಾರದಲ್ಲಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡ್ರು. ಈ ನಕಲಿ ತುಪ್ಪ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಅನುಮಾನ ಮೂಡಿದ್ದು ಎಲ್ಲಿ ಅನ್ನೋ ಪ್ರಶ್ನೆಗೆ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ಬೆಂಗಳೂರಿನಲ್ಲಿ ಕಲಬೆರಕೆ ನಂದಿನಿ ತುಪ್ಪ ಮಾರಾಟ ಪ್ರಕರಣ, ನಕಲಿ ತುಪ್ಪ ಮಾರಾಟ ಜಾಲದ ಬಗ್ಗೆ ಅನುಮಾನ ಮೂಡಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ. ಮಗಳ ಮದುವೆಯಲ್ಲಿ ಖುಷಿಯಾಗಿರಬೇಕಾದ ಕುಟುಂಬ ಜೈಲು ಪಾಲಾಗಿದೆ. ಡೀಲರ್ ಮಹೀಂದ್ರ ತುಪ್ಪ ಖರೀದಿಯಲ್ಲಿ ಕೆಲ ತಿಂಗಳಿಂದ ವ್ಯತ್ಯಾಸ ಕಂಡುಬಂದಿತ್ತು. ಯಾಕೆ ಕಡಿಮೆ ತಗೋತಿದ್ದೀರಾ ಅಂತ ಡೀಲರ್ ಮಹೀಂದ್ರನ ಕೇಳಿದರೆ ಜನ ತಗೋತಿಲ್ಲ ಅಂತ ಅಂದಿದ್ರಂತೆ. ನಂದಿನಿ ತುಪ್ಪಕ್ಕೆ ಇಡೀ ದೇಶದಲ್ಲಿ ಭಾರಿ ಬೇಡಿಕೆ ಇದೆ ಅಂದರೆ ಈತ ಯಾಕೆ ಈ ರೀತಿ ಹೇಳ್ತಿದ್ದಾನೆ ಅಂತ KMF ಜಾಗೃತ ದಳ ಪರಿಶೀಲನೆಗೆ ಇಳಿದಿದೆ. ಈ ವೇಳೆ ಡೀಲರ್ ಕಡೆಯಿಂದ ಯಾರ್ಯಾರಿಗೆ ತುಪ್ಪ ಸರಬರಾಜು ಆಗ್ತಾ ಇತ್ತು, ಹೋಟೆಲ್ ಸೇಲ್ ಇರ್ಬೋದು, ರೀಟೇಲ್ ಅಂಗಡಿ ಇರ್ಬೋದು, ಅವರೆಲ್ಲರೂ ಕೂಡ ಎಂದಿನಂತೆ ತುಪ್ಪ ತಗೊಳ್ತಾ ಇದ್ರಂತೆ. ಬಟ್ ಅನುಮಾನದಿಂದ ಪರಿಶೀಲನೆ ನಡೆಸಿದಂತಹ ವೇಳೆ ನಕಲಿ ತುಪ್ಪದ ಜಾಲ ಬೆಳಕಿಗೆ ಬಂದಿದೆ. ಡೀಲರ್ ಮಹೀಂದ್ರ ಮಗ ದೀಪಕ್ ಗೌಡ ಪತ್ನಿ ಕೂಡ ಈ ಜಾಲದಲ್ಲಿ ಭಾಗಿಯಾಗಿದ್ರಂತೆ. ಮಹೇಂದ್ರ ಅವರ ಮಗಳ ಮದುವೆ ಇತ್ತಂತೆ, ಅದಕ್ಕೆ ಅದ್ದೂರಿ ಸಿದ್ಧತೆ ಮಾಡಿಕೊಂಡಿದ್ರು. ಬಟ್ ನಕಲಿ ತುಪ್ಪದ ಜಾಲಕ್ಕೆ ಬಿದ್ದು ಇಡೀ ಕುಟುಂಬ ಈಗ ಜೈಲು ಪಾಲಾಗಿದೆ. ಬೆಂಗಳೂರು ಸಿಟಿ ಪೊಲೀಸ್ CCB ಟೀಮ್ ಅವರು KMF ಒಂದು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು. ಸೊ ಜಂಟಿಯಾಗಿ CCB ಮತ್ತು KMF ಟೀಮ್ ಅವರು ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಒಬ್ಬ ಜನಗೆ ನಾವು ಡಿಟೈನ್ ಮಾಡಿದ್ದೀವಿ. ಕ್ವಶನಿಂಗ್ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಂದಿನಿ ಘೀ ಮತ್ತು ಇನ್ನಿತರ ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತು ಆಯಿಲ್ ಅದೆಲ್ಲ ಸೇರಿ ಕೆಲವು ಡುಪ್ಲಿಕೇಟ್ ಆಗ್ತಿದ್ದು ಅಂತ ನಮಗೆ ಮಾಹಿತಿ ಬಂದಿತ್ತು. ಸೊ ಟೋಟಲ್ 4 ಗಾಡಿ ವಾಹನ ಸೀಸ್ ಆಗಿದೆ ಮತ್ತು ಒಂದು ಮಷೀನ್ ಯೂನಿಟ್. ಈ ಮಷೀನ್ ಯೂನಿಟ್ ತಮಿಳುನಾಡು ಸ್ಟೇಟಲ್ಲಿ ತಿರುಪೂರ್ ಡಿಸ್ಟ್ರಿಕ್ಟಲ್ಲಿ ಇತ್ತು. ಅಲ್ಲಿ ರೇಡ್ ಆಗಿದೆ ಮತ್ತು ಬೇರೆ ಬೇರೆ ಕಡೆ ಬ್ಯಾಂಗ್ಳೂರು ಸಿಟಿಯಲ್ಲಿ ರೇಡ್ ಆಗಿದೆ. ಅಲ್ಲಿ ಪಾರ್ಲರ್ಸಲ್ಲಿ ಎಲ್ಲಿ ಸಪ್ಲೈ ಆಗ್ತಿದ್ದು KMF ಪಾರ್ಲರಲ್ಲಿ ಒಟ್ಟಾಗಿ ಅಂದಾಜು 1.26 crores ವ್ಯಾಲ್ಯೂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ಲಸ್ ಮಷಿನರಿ ಪ್ಲಸ್ ವೆಹಿಕಲ್ಸ್ ಎಲ್ಲ ಸೀಸ್ ನಾವು ಮಾಡಿದ್ದೀವಿ. ಇದರಲ್ಲಿ ಮುಖ್ಯ ಆರೋಪಿ ಯಾರಿದ್ದಾರೆ ಅವ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ನಾವು ಪತ್ತೆ ಮಾಡ್ತಾಯಿದ್ದೀವಿ. ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಇದು ಹಳೆ ಇದೇ ರೀತಿ ಅವರು 2021 ಮತ್ತು 2018 ಕೂಡ ಮಾಡಿದ್ದಾರೆ ಅವರು. ಸೊ ಯಾವ ರೀತಿ ಇದು ನಡೆದಿದೆ ಮತ್ತು ಈಗ ಏನೇನು ಮಾಡ್ತಾರೆ ಅದರ ಬಗ್ಗೆ ತನಿಖೆ. ಆತ ಒಬ್ಬ KMFನಿಂದ ಅಧಿಕೃತವಾದ ಡೀಲರ್ ಅಂತೇಳಿ ಗೊತ್ತಾಗಿದೆ. ಅದು ತನಿಖೆಯಿಂದ ಪೂರ್ಣ ಗೊತ್ತಾಗಬೇಕು. ಅಧಿಕೃತ ಡೀಲರಿಂದ ನಾವು ಏನು ತುಪ್ಪ ಕೊಡ್ತಾಯಿದ್ವಿ, ತುಪ್ಪ ತೊಗೊಂಡೋಗಿ ತಮಿಳುನಾಡು ಮೂಲದ ಒಂದು ಏನು ನಾವು ರೇಡ್ ಮಾಡಿದ್ದೀವಿ. CCB ಪೊಲೀಸ್ ಮತ್ತು ನಾವು KMF ಇಂಟೆಲಿಜೆನ್ಸ್ ವಿಭಾಗದಿಂದ ಜಂಟಿ ಕಾರ್ಯಾಚರಣೆ ಮಾಡಿದಾಗ ಬೆಂಗಳೂರು ಅಧಿಕೃತ ಒಬ್ಬ ಡಿಸ್ಟ್ರಿಬ್ಯೂಟರು ಅವ್ರ ಕಡೆಯಿಂದ ತುಪ್ಪ ತೊಗೊಂಡು ನಮ್ಮ ತುಪ್ಪವನ್ನು ಅಲ್ಲಿ ತೊಗೊಂಡೋಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ನಾಟ್ ಓನ್ಲಿ ಗೀ ತುಪ್ಪ ಅಷ್ಟೇ ಅಲ್ಲ, ಅದರಲ್ಲಿ ಪಾಮ್ ಆಯಿಲು ಮತ್ತು ಕೋಕೋನಟ್ ಆಯಿಲು ಕೂಡ ಅದನ್ನು ಕಲಬೆರಕೆ ಮಾಡಿ ಮಾರುವಂಥ ಒಂದು ಜಾಲ ಇತ್ತು. ಆ ಜಾಲವನ್ನು ನಮ್ಮ CCB ಪೊಲೀಸವರು ರೇಡ್ ಮಾಡಿ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಜಂಟಿ ಕಾರ್ಯಾಚರಣೆ ಮಾಡಿ ರೇಡ್ ಮಾಡಿದ್ವಿ. ನಿಮ್ಮ ನಂದಿನಿ ಔಟ್ಲೆಟ್ ಏನಿದೆ ಅದೆಲ್ಲ ಸೇಲ್ ಮಾಡ್ತೀವಿ. ಔಟ್ಲೆಟಲ್ಲಿ ಸೇಲ್ ಮಾಡ್ತಾ ಇಲ್ಲ. ಆತ ಡಿಸ್ಟ್ರಿಬ್ಯೂಟರ್ಸು ತೊಗೊಂಡು ಅಲ್ಲಿಂದ ತಮಿಳುನಾಡು ಮೂಲದ ವ್ಯಕ್ತಿಗಳಿಂದ ನಕಲಿ ನಂದಿನಿ ತುಪ್ಪವನ್ನು ತೊಗೊಂಡು ಅವನು ಇಲ್ಲಿ ಬೇರೆ ಬೇರೆ ಜನಗಳಿಗೆ ಕೊಡ್ತಾ ಇದ್ದ. ನಮ್ಮ ಅಧಿಕೃತ ಪಾರ್ಲರ್ಗಳ ಕಡೆಯಿಂದ ಮಾರಾಟ ಆಗಿಲ್ಲ. ಅದು ಕೂಡ ನಾವು ಆ ಆ್ಯಂಗಲಲ್ಲೂ ಚೆಕ್ ಮಾಡ್ತಾ ಇದ್ವಿ. ಇನ್ ಕೇಸ್ ಆ ಥರ ಇದ್ದರೆ ಅದನ್ನು ಕೂಡ ಕ್ರಮ ತಗೋಬೇಕಾಗುತ್ತೆ. ಸರ್, ಇದರಲ್ಲಿ ತುಪ್ಪದ ಮೌಲ್ಯ ಎಷ್ಟು ಮತ್ತು ಬೇರೆ ಪ್ರಾಡಕ್ಟ್ನ ಮೌಲ್ಯ ಎಷ್ಟು ಸರ್, ವಿಸ್ತೃತವಾಗಿ? ಇದರಲ್ಲಿ